ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಕೆಜಿಎಫ್ ನಂತರ ಸುಮಾರು 4 ವರ್ಷಗಳ ಕಾಲ ಕಾದಿದ್ದ ಅಭಿಮಾನಿಗಳಿಗೆ ಈ ಬೋಲ್ಡ್ ಮತ್ತು ವೈಲೆಂಟ್ ಅವತಾರ ಹೊಸ ಕಿಚ್ಚು ಹಚ್ಚಿದೆ. ಚಿತ್ರದ ಹೈಲೈಟ್ಸ್ ಮತ್ತು 10 ಪ್ರಮುಖ ಅಂಶಗಳು ಇಲ್ಲಿವೆ. ಟಾಕ್ಸಿಕ್ ಚಿತ್ರದ 10 ಪ್ರಮುಖ ಹೈಲೈಟ್ಸ್. ಯಶ್ ಅವರ ರಗಡ್ ಲುಕ್. ಈ ಚಿತ್ರದಲ್ಲಿ ಯಶ್ ರಾಯಾ ಎಂಬ ಹೆಸರಿನ ಪವರ್ಫುಲ್ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಉದ್ದನೆಯ ಕೂದಲು, ಸಿಗಾರ್ ಸೇದುತ್ತಾ ಮಾಸ್ ಎಂಟ್ರಿ ಕೊಡುವ ಶೈಲಿ ಅಭಿಮಾನಿಗಳಿಗೆ ಹಬ್ಬವನ್ನ ತಂದಿದೆ. ಬೋಲ್ಡ್ ಟೀಸರ್. ಈ ಟೀಸರ್ ಅತ್ಯಂತ ಬೋಲ್ಡ್ ಆಗಿ ಮೂಡಿ ಬಂದಿದೆ. ವಿಶೇಷವಾಗಿ ಕಾರಿನ ಒಳಗಿನ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಯಶ್ ಅವರ ಸಿನಿ ಜೀವನದಲ್ಲಿ ಅತ್ಯಂತ ಧೈರ್ಯದ ಮತ್ತು ವಿಭಿನ್ನ ಪ್ರಯೋಗ ಎನ್ನಲಾಗ್ತಾ ಇದೆ. ವಿಮೆನ್ ಆಫ್ ಟಾಕ್ಸಿಕ್ ಚಿತ್ರದಲ್ಲಿ ಮಹಿಳಾ ಪಾತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ನಯನತಾರಾ ಗಂಗಾ ಪಾತ್ರದಲ್ಲಿ, ಕಿಯಾರಾ ಅಡ್ವಾಣಿ ನಾಡಿಯಾ ಪಾತ್ರದಲ್ಲಿ, ರುಕ್ಮಿಣಿ ವಸಂತ್ ಮೆಲಿಸಾ ಪಾತ್ರದಲ್ಲಿ, ಹುಮಾ ಕುರೇಶಿ ಎಲಿಜಬೆತ್ ಪಾತ್ರದಲ್ಲಿ ಮತ್ತು ತಾರಾ ಸುತಾರಿಯಾ, ರೆಬೆಕಾ ಅವರಂತಹ ದೊಡ್ಡ ತಾರಾಗಣವೇ ಇಲ್ಲಿದೆ. ಹಲವು ವರ್ಷಗಳ ನಂತರ ಯಶ್ ಆಗಮನ. ಕೆಜಿಎಫ್ 2 ನಂತರ ಯಶ್ ಯಾವುದೇ ಚಿತ್ರದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಈಗ ಟಾಕ್ಸಿಕ್ ಮೂಲಕ ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಡ್ಯಾಡೀಸ್ ಹೋಮ್ ಡೈಲಾಗ್. ಟೀಸರ್ನ ಕೊನೆಯಲ್ಲಿ ಯಶ್ ಹೇಳುವ ಡ್ಯಾಡೀಸ್ ಹೋಮ್ ಎಂಬ ಡೈಲಾಗ್ ಈಗ ಎಲ್ಲೆಡೆ ವೈರಲ್ ಆಗಿದೆ. ಇದು ಅವರ ಬಾಕ್ಸ್ ಆಫೀಸ್ ಸಾಮ್ರಾಜ್ಯಕ್ಕೆ ವಾಪಸ್ ಬಂದಿರುವುದರ ಸಂಕೇತದಂತಿದೆ. ಹಾಲಿವುಡ್ ಶೈಲಿಯ ಮೇಕಿಂಗ್. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಈ ಚಿತ್ರದ ವಿಜುವಲ್ಸ್ ಹಾಲಿವುಡ್ ಮಟ್ಟದಲ್ಲಿದೆ. ಸ್ಮಶಾನದ ಹಿನ್ನೆಲೆಯಲ್ಲಿ ನಡೆಯುವ ಆಕ್ಷನ್ ದೃಶ್ಯಗಳು ರೋಮಾಂಚನಕಾರಿಯಾಗಿವೆ. ಪೀರಿಯಡ್ ಗ್ಯಾಂಗ್ಸ್ಟರ್ ಡ್ರಾಮಾ. ಈ ಚಿತ್ರವು 1940ರಿಂದ 1970ರ ಕಾಲಘಟ್ಟದ ಕಥೆಯನ್ನ ಹೊಂದಿದ್ದು ಗೋವಾದ ಡ್ರಗ್ ಮಾಫಿಯಾ ಹಿನ್ನೆಲೆಯಲ್ಲಿ ನಡೆಯುತ್ತದೆ ಅಂತ ಹೇಳಲಾಗ್ತಾ ಇದೆ. ತಾಂತ್ರಿಕ ಶ್ರೀಮಂತಿಕೆ. ರವಿ ಬಸ್ರೂರ್ ಅವರ ಸಂಗೀತ ಮತ್ತು ಕೆಜಿಎಫ್ ಖ್ಯಾತಿಯ ಉಜ್ವಲ್ ಕುಲಕರ್ಣಿ ಅವರ ಸಂಕಲನ ಈ ಚಿತ್ರಕ್ಕಿದೆ. ಜಾನ್ ವಿಕ್ ಚಿತ್ರದ ಆಕ್ಷನ್ ಡೈರೆಕ್ಟರ್ ಜೆ ಪೆರಿ ಸಾಹಸ ದೃಶ್ಯಗಳನ್ನು ವಿನ್ಯಾಸಗೊಳಿಸಿದ್ದಾರೆ. ವಿಶ್ವದಾದ್ಯಂತ ಬಿಡುಗಡೆ. ಇದು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡಿದ್ದು ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಮಾರ್ಚ್ 19, 2026ರಂದು ಬಿಡುಗಡೆಯಾಗಲಿದೆ. ಗೀತು ಮೋಹನ್ ದಾಸ್ ನಿರ್ದೇಶನ. ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕಿ ಗೀತು ಅವರು ಈ ಬಾರಿ ಯಶ್ ಅವರನ್ನ ಕಂಪ್ಲೀಟ್ ಮಾಸ್ ಆಗಿ ತೋರಿಸ್ತಾ ಇದ್ದಾರೆ. ಇದು ಚಿತ್ರದ ಮೇಲಿನ ಕುತೂಹಲವನ್ನ ಡಬಲ್ ಮಾಡಿದೆ.